ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲಿಗೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿನ ಪುಡಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನೋಡಿ, ಇದು 6 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಒಂದು 15 ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಹಾಗೆಯೇ 4 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 150 ಗ್ರಾಮ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಮಸಾಲೆ ಪದಾರ್ಥ ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು ಕಾಳು ಎಲ್ಲನೂ ಸೇರಿಸ್ಕೊಂಡೆ. ಹಾಗೆಯೇ ಮಶ್ರೂಮ್ 1 ಪ್ಯಾಕೆಟ್ನ ಬಳಸ್ಕೊಂಡಿದ್ದೀನಿ 200 ಗ್ರಾಮ್ದು. ಹಾಗೆಯೇ 1 ಬೌಲಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. ಆನಂತರ ನಾನು 4 ಪದಾರ್ಥ ಏನು ರುಬ್ಕೊಂಡಿದ್ದೆ, ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಹಾಗೆಯೇ ಹಸಿಮೆಣಸಿನ್ಕಾಯಿ, ಅದನ್ನು ಸೇರಿಸ್ಕೊಂಡೆ. ಅದಾದ ನಂತರ ಪುಡಿ ಮಾಡ್ಕೊಂಡಿದ್ನಲ್ವ ಸೋಂಪು ಕಾಳು, ಚಕ್ಕೆ, ಲವಂಗ, ಗಸಗಸೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಈರುಳ್ಳಿನ ರುಬ್ಬಿ ಪೇಸ್ಟ್ನ ಸೇರಿಸ್ಕೊಂಡು ಈ ರೀತಿ ಬೇಯಿಸ್ಕೊಳ್ತೀನಿ. ಎಲ್ಲನೂ ಹಸಿ ಪದಾರ್ಥನೇ ಆಗಿರೋದ್ರಿಂದ ಯಾವುದನ್ನು ಹುರಿದು ನಾವು ರುಬ್ಕೊಂಡಿಲ್ಲ. ಹಾಗೆಯೇ ಪೇಸ್ಟ್ ಮಾಡಿ ಸೇರಿಸಿರೋದ್ರಿಂದ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಹುರ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ 1.5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಈ ರೀತಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡ ನಂತರ ಇದು ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಂಗೆ ನಾನು ಇದಕ್ಕೆ ಟೊಮೊಟೊನೂ ಸೇರಿಸ್ಕೊಳ್ತೀನಿ. ರುಬ್ಬಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಒಂದು 3-4 ನಿಮಿಷ ಬೇಯಿಸ್ಕೊಳ್ತೀನಿ. ನಾನಿಲ್ಲಿ 3.5 ಲೋಟ ಅಕ್ಕಿಗೆ ನಾನು ದಮ್ ಬಿರಿಯಾನಿನ ಮಾಡ್ತಾಯಿರೋದು. ನೋಡಿ, ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ನಾವು ರುಬ್ಬಿ ಹಾಕಿರೋವಂಥ ಪದಾರ್ಥಗಳು ಬೆಂದ ನಂತರ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ರೀತಿ ಸೇರಿಸ್ಕೊಂಡಿದ್ದೀನಿ. 7 ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಳತೆ ಮಾಡಿ ಕುದಿಸಿಟ್ಕೊಂಡಿದ್ದೆ, ಆ ನೀರನ್ನ ಸೇರಿಸ್ಕೊಂಡು ಇದು ಕುದಿಯೋಕ್ಕೆ ಬಿಡ್ತೀನಿ. ಕುದಿ ಬಂದಾಗ ಮೊದಲೇ ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತೀನಿ. ನಾನಿಲ್ಲಿ 1.5 ಲೋಟ ಬಾಸುಮತಿ ಅಕ್ಕಿ, ಹಾಗೆಯೇ 2 ಲೋಟ ಅಡುಗೆ ಅಕ್ಕಿನ ಬಳಸ್ಕೊಂಡಿದ್ದೀನಿ, ಸಣ್ಣ ಅಕ್ಕಿನ. ಅದನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ತಟ್ಟೆನ ಮುಚ್ಚಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ನೀರು ಕಡಿಮೆ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಇವಾಗ ಅಕ್ಕಿನ ಸೇರಿಸಾಗಿದೆ. ಒಂದು ಸಾರಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿ ಒಂದು 2-3 ನಿಮಿಷ ಈ ರೀತಿ ತಟ್ಟೆನ ಮುಚ್ಚಿ ನಂತರ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ನಾನು ಬಿರಿಯಾನಿನ ಬೇಯಿಸ್ಕೊಳ್ತೀನಿ. ನಾನಿವಾಗ ಪೇಸ್ಟ್ ಮಾಡಿ ಹಾಕಿದ್ನಲ್ವ ಪುದೀನ, ಮೆಂತ್ಯ ಸೊಪ್ಪು, ಈ ರೀತಿ ಮಾಡೋದ್ರಿಂದ ಹಾಗೆಯೇ ಪುಡಿಗಳನ್ನ ನಾನು ಗರಂ ಮಸಾಲ ಪುಡಿನ ಬಳಸಿಲ್ಲ. ಹಾಗೆಯೇ ಪುಡಿ ಮಾಡಿರೋದ್ರಿಂದ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀರು ಕಡಿಮೆ ಆಗೋವರೆಗೂ ನೀರೆಲ್ಲ ಹಿಂಗೋವರೆಗೂ ನಾನು ಬೇಯಿಸ್ಕೊಳ್ತೀನಿ. ಹಾಗೆಯೇ ಆನಂತರ ಇದಕ್ಕೆ ತವಾನ ಇಟ್ಕೊಳ್ತೀನಿ. ಕೆಳಭಾಗದಲ್ಲಿ ತವಾನ ಇಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಕೊಳ್ತೀನಿ. ಕುಕ್ಕರ್ನ ಒಂದ್ಸರಿ ಇವಾಗ ನೋಡಿ ತವಾನ ಇಟ್ಟೆ, ಅದ್ರ ಮೇಲೆ ಕುಕ್ಕರ್ನ ಇಡ್ತೀನಿ. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ತಟ್ಟೆನ ಮುಚ್ಚಿ ತಟ್ಟೆ ಮೇಲೆ ಭಾರವಾಗಿರೋ ಅಂಥದ್ದನ್ನು ಇಟ್ಟು ಮೀಡಿಯಮ್ ಊರಿನಲ್ಲಿ ಒಂದು 4-5 ನಿಮಿಷ ಬೇಯಿಸ್ಕೊಂಡ್ರೆ ದಮ್ ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ತಳ ಒಂದು ಸ್ವಲ್ಪನೂ ಹಿಡಿಯೋದಿಲ್ಲ. ಹಾಗೆಯೇ ರುಚಿನೂ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ. ಈ ವಿಧಾನದಲ್ಲಿ ಮಾಡೋದ್ರಿಂದ ಇದನ್ನು ನೀವು ಬೇಕಿದ್ರೆ ಚಿಕನ್ ಬಿರಿಯಾನಿನೂ ಮಾಡ್ಬೋದು ಅಥವಾ ವೆಜಿಟೇಬಲ್ ಬಿರಿಯಾನಿನೂ ಈ ವಿಧಾನದಲ್ಲಿ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.